ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಅ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಗೂಗಲ್ ಒಂದು ಬೆಸ್ಟ್ ಅಪ್ಲಿಕೇಶನ್ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ತುಂಬಾ ಜನ ಆಲ್ರೆಡಿ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನಿಮ್ಮ ಫೋನ್ ಇಂದ ಎಲ್ಲಾ ಒಂದು ಡೇಟಾವನ್ನ, ವಿಡಿಯೋ ಫೈಲ್ಗಳನ್ನ, ಆಡಿಯೋ ಫೈಲ್ಗಳನ್ನ, ಆಮೇಲೆ ಎಲ್ಲಾ ರೀತಿ ಒಂದು ಡೇಟಾವನ್ನ ಬೇರೊಂದು ಡಿವೈಸ್ಗೆ ಟ್ರಾನ್ಸ್ಫರ್ ಮಾಡೋಕೆ ಒಂದು ಬೆಸ್ಟ್ ಅಪ್ಲಿಕೇಶನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಫೈಲ್ಸ್ ಬೈ ಗೂಗಲ್ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ಇರತಕ್ಕಂಥ ಒಂದು ಜಂಕ್ ಫೈಲ್ಸ್ ಗಳನ್ನ ನೀವು ಕ್ಲಿಯರ್ ಮಾಡಿ ಸ್ಟೋರೇಜ್ ಅನ್ನ ಉಳಿತಾಯ ಮಾಡಬಹುದು. ನಿಮ್ಮ ಫೋನ್ ಇರತಕ್ಕಂಥ ಒಂದು ಎಲ್ಲಾ ಡೇಟಾವನ್ನ, ಫೈಲ್ಸ್ ಗಳನ್ನ, ಫೋಲ್ಡರ್ಸ್ ಗಳನ್ನ ನೀಟಾಗಿ ಆರ್ಗನೈಸ್ ಮಾಡಬಹುದು. ನಿಮ್ಮ ಫೋನ್ ಇಂದ ಈಸಿ ವೇ ಮೂಲಕ ಕ್ವಿಕ್ ಆಗಿ ಎಲ್ಲಾ ಡೇಟಾವನ್ನ ಬೇರೊಂದು ಡಿವೈಸ್ಗೆ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಡೀಟೇಲ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ಈ ಒಂದು ಫೈಲ್ಸ್ ಬೈ ಗೂಗಲ್ ಅಪ್ಲಿಕೇಶನ್ ನೇರವಾದ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ನೀವು ನೇರವಾಗಿ ಪ್ಲೇಸ್ಟೋರ್ ಇಂದ ಈ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಓಕೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ಇದನ್ನ ಓಪನ್ ಮಾಡಿ. ನೀವು ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಹೋಮ್ ಇಂಟರ್ಫೇಸ್ ಅಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೆ. ಮೊದಲನೇದಾಗಿ ಮೇಲ್ಗಡೆ ಭಾಗದಲ್ಲಿ ನಿಮ್ಮ ಫೋನಲ್ಲಿ ಯೂಸ್ ಮಾಡಿರೋಂಥ ಒಂದು ಯೂಸೇಜ್ ಸ್ಟೋರೇಜ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಇದಾದ ನಂತರ ನಿಮ್ಮ ಫೋನಲ್ಲಿ ಇರತಕ್ಕಂಥ ಎಲ್ಲ ಒಂದು ಫೈಲ್ಸ್ಗಳು, ಫೋಲ್ಡರ್ಸ್ಗಳು, ಫೋಟೋಸ್ಗಳು ಇಲ್ಲಿ ನಿಮಗೆ ನೀಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಇದಾದ ನಂತರ ಇಲ್ಲಿ ಕೆಳಗಡೆ ಭಾಗದಲ್ಲಿ 3 ಆಪ್ಷನ್ಸ್ ನಾವು ಮುಖ್ಯವಾಗಿ ನೋಡ್ಬೋದು. ಮೊದಲನೇದಾಗಿ ಕ್ಲೀನ್, ಬ್ರೌಸ್, ಶೇರ್ ಅಂತ. ಕ್ಲೀನ್ ಆಪ್ಷನ್ ಮೂಲಕ ನಮ್ಮ ಫೋನ್ ಇರತಕ್ಕಂಥ ಜಂಕ್ ಫೈಲ್ಸ್ಗಳನ್ನ ನಾವು ಕ್ಲಿಯರ್ ಮಾಡ್ಬೋದು. ಬ್ರೌಸ್ ಮೂಲಕ ಎಲ್ಲ ಫೈಲ್ಸ್ಗಳನ್ನ ಬ್ರೌಸ್ ಮಾಡ್ಬೋದು, ಆರ್ಗನೈಸ್ ಮಾಡ್ಬೋದು. ಶೇರ್ ಆಪ್ಷನ್ ಮೂಲಕ ನಮ್ಮ ಫೋನಲ್ಲಿ ಇರತಕ್ಕಂಥ ಡೇಟಾವನ್ನು ನಾವು ಸೆಂಡ್ ಮತ್ತು ರಿಸೀವ್ ಮಾಡ್ಕೊಳ್ಬೋದು. ಸೊ ನಾವು ಮೇಲ್ಗಡೆ ಭಾಗದಲ್ಲಿ 3 ಲೈನ್ಸ್ ಕಾಣ್ತಾ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೊ ಸೆಟ್ಟಿಂಗ್ಸ್ನಲ್ಲಿ ನಾವು ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಬೋದು. ಸೊ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಅಪ್ಲಿಕೇಶನ್ ನಮಗೆ ಅವೈಲೇಬಲ್ ಇದೆ. ಇದಾದ ನಂತರ ಬ್ರೌಸ್ ಫೀಚರ್ನಲ್ಲಿ ನಾವು ಸರ್ಚ್ ಹಿಸ್ಟ್ರಿನ ಕ್ಲಿಯರ್ ಮಾಡ್ಬೋದು, ಆಮೇಲೆ ಹಿಸ್ಟ್ರಿನ ಪಾಸ್ ಮಾಡ್ಬೋದು, ಆಮೇಲೆ ಹಿಡನ್ ಐಟಮ್ಸನ್ನು ನಾವು ಇಲ್ಲಿ ಟರ್ನ್ ಆಫ್ ಮತ್ತು ಟರ್ನ್ ಆನ್ ಮಾಡ್ಕೊಳ್ಬೋದು. ಇದಾದ ನಂತರ ನಿಮ್ಮ ನೇಮನ್ನು ಸಹಿತ ನಾವು ಇಲ್ಲಿ ಈಸಿಯಾಗಿ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಇನ್ನು ಮುಖ್ಯವಾಗಿ ಈ ಒಂದು ಅಪ್ಲಿಕೇಶನ್ ಒಂದು ಫೀಚರ್ಸ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಕ್ಲಿಯರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತಂದರೆ ನಮ್ಮ ಫೋನಲ್ಲಿ ಇರ್ತಕ್ಕಂಥ ಒಂದು ಜಂಕ್ ಫೈಲ್ಸ್ಗಳನ್ನ ನಾವು ಇಲ್ಲಿ ಕ್ಲಿಯರ್ ಮಾಡ್ಬೋದು. ಇದರಿಂದ ನಮ್ಮ ಫೋನಲ್ಲಿ ಸ್ಟೋರೇಜ್ ತುಂಬ ನಮಗೆ ಜಾಸ್ತಿ ಸಿಗುತ್ತೆ. ಆಮೇಲೆ ಫೋನ್ ಹ್ಯಾಂಗ್ ಆಗೋದನ್ನು ಕೂಡ ನಾವಿಲ್ಲಿ ತಪ್ಪಿಸ್ಬೋದು. ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಫೋನಲ್ಲಿರ್ತಕ್ಕಂಥ ಎಲ್ಲ ಫೈಲ್ಸ್ಗಳು ಇಲ್ಲಿ ನಿಮಗೆ ನೀಟಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಬೇಡವಾದ ಫೈಲ್ಸ್ಗಳನ್ನು ನೀವು ಕ್ಲಿಯರ್ ಮಾಡ್ಬೋದು. ಮುಖ್ಯವಾಗಿ ಇಲ್ಲಿ ಜಂಕ್ ಫೈಲ್ಸ್ ನಾವು ನೀಟಾಗಿ ಕ್ಲಿಯರ್ ಮಾಡ್ಬೋದು. ಜಂಕ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲೀನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಇಲ್ಲಿ ನೀಟಾಗಿ ಒಂದು ಜಂಕ್ ಫೈಲ್ಸ್ಗಳು ಡಿಲೀಟ್ ಆಗುತ್ತೆ. ಡಿಲೀಟ್ ಆದ ನಂತರ ಎಷ್ಟು MB ಡಿಲೀಟ್ ಆಗಿದೆ ಅಂತ ಸಹಿತ ನಿಮಗೆ ಮಾಹಿತಿ ಸಿಗುತ್ತೆ. ಇದರಿಂದ ನಮ್ಮ ಫೋನಲ್ಲಿ ಒಂದು ಸ್ಟೋರೇಜನ್ನು ನಾವು ತುಂಬ ಉಳಿತಾಯ ಮಾಡ್ಬೋದು. ಸೊ ಇದಷ್ಟೇ ಇಲ್ಲದೆ ಇನ್ನು ನೆಕ್ಸ್ಟು ಬ್ರೌಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಬ್ರೌಸ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ ನಮ್ಮ ಫೋನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಫೈಲ್ಸ್ಗಳನ್ನು ನಾವು ಇಲ್ಲಿ ಬ್ರೌಸ್ ಮಾಡ್ಬೋದು. ರೀಸೆಂಟ್ ಒಂದು ಫೈಲ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಮೊಬೈಲಿಂದ ನಾವು ರಿಸೀವ್ ಮಾಡ್ಕೊಂಡ ಫೈಲ್ಸ್ಗಳನ್ನು, ಡೌನ್ಲೋಡ್ ಮಾಡ್ಕೊಂಡ ಫೈಲ್ಸ್ಗಳನ್ನು, ಇಮೇಜಸ್ಗಳನ್ನು, ವಿಡಿಯೋಸ್ಗಳನ್ನು ನಾವು ನೀಟಾಗಿ ಇಲ್ಲಿ ಬ್ರೌಸ್ ಮಾಡ್ಬೋದು. ಆಮೇಲೆ ಇಲ್ಲಿ ನಿಮಗೆ ಬಹು ಮುಖ್ಯವಾಗಿ ನಿಮ್ಮ ಇಂಟರ್ನಲ್ ಸ್ಟೋರೇಜ್ಗೂ ಸಹಿತ ಇಲ್ಲಿ ಆಕ್ಸೆಸ್ ಇರುವಂಥದ್ದು. ಸೊ ನಿಮ್ಮ ಇಂಟರ್ನಲ್ ಸ್ಟೋರೇಜ್ನಲ್ಲಿ ನೀವೇನಾದರೂ ಫೈಲ್ಸ್ಗಳನ್ನು, ಫೋಲ್ಡರ್ಸ್ಗಳನ್ನು ನೀವು ಸರ್ಚ್ ಮಾಡ್ತೀರಾ ಅಂತಂದರೆ ಒಂದು ಈಸಿ ವೇ ಮೂಲಕ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ನಾವು ಇಲ್ಲಿ ನೀವು ಬ್ರೌಸ್ ಮಾಡ್ಬೋದು. ಆಮೇಲೆ ಇಲ್ಲಿ ನೀವು ನೀಟಾಗಿ ಆರ್ಗನೈಸ್ ಮಾಡ್ಬೋದು. ನಿಮಗೆ ಯಾವ ರೀತಿ ವ್ಯೂ ಬೇಕೋ ಆ ರೀತಿ ವ್ಯೂ ಅನ್ನು ಕೂಡ ನೀವು ಸೆಟ್ ಮಾಡ್ಕೋಬೋದು. ಆಮೇಲೆ ಸಾರ್ಟ್ ಕೂಡ ಮಾಡ್ಕೊಳ್ಬೋದು. ಸಾರ್ಟ್ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಅಲ್ಫಾಬೆಟ್ ವೈಸ್ ಬೇಕೋ ಅಥವಾ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ನೀವು ಇಲ್ಲಿ ಸಾರ್ಟ್ ಕೂಡ ಮಾಡ್ಕೊಳ್ಬೋದು. ಈಸಿ ವೇ ಮೂಲಕ ನಿಮ್ಮ ಫೋನಲ್ಲಿ ಇರತಕ್ಕಂಥ ಫೈಲ್ಸ್ಗಳನ್ನು, ಫೋಲ್ಡರ್ಸ್ಗಳನ್ನು ಇಲ್ಲಿ ಬ್ರೌಸ್ ಮಾಡ್ಬೋದು. ಆಮೇಲೆ ಬಹು ಮುಖ್ಯವಾಗಿ ಮೇಲ್ಗಡೆ ರೀಸೆಂಟ್ ಐಟಮ್ಸ್ನಲ್ಲಿ ರೀಸೆಂಟಾಗಿ ನೀವು ಡೌನ್ಲೋಡ್ ಮಾಡಿದ, ರಿಸೀವ್ ಮಾಡ್ಕೊಂಡ ಫೈಲ್ಸ್ಗಳು ಇಲ್ಲಿ ನಿಮಗೆ ಕಾಣುತ್ತೆ. ಸೊ ಇನ್ನು ನೆಕ್ಸ್ಟು ಶೇರ್ ಆಪ್ಷನ್ ಮೂಲಕ ನೀವು ನಿಮ್ಮ ಫೋನ್ನ ಒಂದು ಡೇಟಾವನ್ನು, ವೀಡಿಯೋಸ್ಗಳನ್ನು, ಫೋಟೋಸ್ಗಳನ್ನು, ಆಡಿಯೋಸ್ಗಳನ್ನು, ಸಾಂಗ್ಸ್ಗಳನ್ನು ನಿಮ್ಮ ಫ್ರೆಂಡ್ ಮೊಬೈಲ್ಗೆ ನೀವು ಈಸಿ ವೇದಲ್ಲಿ ನೀವು ಕ್ವಿಕ್ಕಾಗಿ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ಸೊ ಹೇಗೆ ಅಂತ ನೋಡೋದಾದರೆ ನಿಮ್ಮ ಫೋನಲ್ಲಿ ಸೆಂಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ನಿಮ್ಮ ಫ್ರೆಂಡ್ ಮೊಬೈಲಲ್ಲಿ ರಿಸೀವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈಗ ಎರಡೂ ಫೋನ್ಗಳು ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಫೋನಲ್ಲಿ ರಿಸೀವರ್ನ ಒಂದು ನೇಮ್ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಒಂದು ನೇಮ್ ಮೇಲೆ ನೀವು ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂದರೆ ಸಾಕು. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಫ್ರೆಂಡ್ ಫೋನಲ್ಲಿ ಒಂದು ಪಾಪಪ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಪಾಪಪ್ನಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕನೆಕ್ಟ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಕ್ವಿಕ್ ಆಗಿ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ.
ಇದಾದ ನಂತರ ನಿಮ್ಮ ಫೋನಲ್ಲಿ ಇರತಕ್ಕಂಥ ಎಲ್ಲ ಒಂದು ಡೇಟಾವನ್ನು ನೀವು ಈ ಒಂದು ಟಾರ್ಗೆಟೆಡ್ ಫೋನ್ಗೆ, ನಿಮ್ಮ ಫ್ರೆಂಡ್ ಫೋನ್ಗೆ ನೀವು ಈಸಿ ವೇದಲ್ಲಿ ನೀವು ಕಳಿಸ್ಬೋದು. ಸೊ ನೋಡ್ತಾ ಇದ್ದೀರಾ, ನಾನೀಗ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ವಿಡಿಯೋ ಫೈಲನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನಿಮಗೆ ಬೇಕಾದ ಒಂದು ಫೈಲ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂದರೆ ಸಾಕು, ಕ್ವಿಕ್ ಆಗಿ ಆ ಒಂದು ಫೈಲ್ಗಳು ಒಂದು ಟಾರ್ಗೆಟೆಡ್ ಫೋನ್ಗೆ, ನಿಮ್ಮ ಫ್ರೆಂಡ್ ಫೋನ್ಗೆ ಕ್ವಿಕ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಕನೆಕ್ಷನ್ ತುಂಬ ಬೇಗ ಆಗುತ್ತೆ, ಯಾವುದೇ ರೀತಿ ಒಂದು ಕಾಂಪ್ಲಿಕೇಟೆಡ್ ಒಂದು ಸೆಟ್ಟಿಂಗ್ಸ್ ಏನು ಇಲ್ಲ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ಒಂದಿಷ್ಟು ಬೇರೆ ಬೇರೆ ಫೈಲ್ಸ್ಗಳನ್ನು ಸಹಿತ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಕೇವಲ ಒಂದು ವೀಡಿಯೋಸ್ಗಳು ಅಷ್ಟೇ ಅಲ್ಲದೆ ಅಪ್ಲಿಕೇಶನ್ಸ್ಗಳನ್ನು, ಆಮೇಲೆ ಇಮೇಜಸ್ಗಳನ್ನು, ಆಡಿಯೋ ಫೈಲ್ಸ್ಗಳನ್ನು, ಆಮೇಲೆ ಡಾಕ್ಯುಮೆಂಟ್ಸನ್ನು ಕೂಡ ನೀವು ಈಸಿಯಾಗಿ ಕಳಿಸ್ಬೋದು. ಸೊ ಈಗ ನಾನು ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಿ ನಿಮಗೆ ತೋರಿಸ್ತೀನಿ. PDF ಫೈಲ್ಸ್ ಆಗಿರ್ಬೋದು, ಅಥವಾ ಒಂದು ನೋಟ್ ಫೈಲ್ಸ್ ಆಗಿರ್ಬೋದು, ಅಥವಾ ಒಂದು ವರ್ಡ್ ಫೈಲ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದರೆ ಬಹು ಬೇಗನೆ ಆ ಒಂದು ಫೈಲ್ಸ್ಗಳು ಒಂದು ಟಾರ್ಗೆಟೆಡ್ ರಿಸೀವರ್ ಫೋನ್ಗೆ ಇದು ಕ್ವಿಕ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಷ್ಟೇ ಅಲ್ಲದೆ ನೀವು ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳನ್ನು ಸಹಿತ ಈಸಿಯಾಗಿ ಈ ಒಂದು ಆ್ಯಪ್ ಮೂಲಕ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಾ, ಒಂದಿಷ್ಟು ಆ್ಯಪ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಒಂದು ಕ್ವಿಕ್ಕಾಗಿ ಒಂದು ಅಪ್ಲಿಕೇಶನ್ಸ್ಗಳು ಸಹಿತ ಇಲ್ಲಿ ಈಸಿಯಾಗಿ ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ನೀವು ವಿಡಿಯೋ ಫೈಲ್ಸ್ಗಳನ್ನು ಅಥವಾ ಆಡಿಯೋ ಫೈಲ್ಸ್ಗಳನ್ನು ನೀವೇನಾದರೂ MP3 ಸಾಂಗ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂತಂದರೆ, ಆಮೇಲೆ ರೆಕಾರ್ಡಿಂಗ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂತಂದರೆ ಜಸ್ಟ್ ಆಡಿಯೋ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಒಂದು ಫೈಲ್ಸ್ಗಳನ್ನು ಇಲ್ಲಿ ನೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೀವು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಸಾಕು, ಕ್ವಿಕ್ ಆಗಿ ಒಂದು ಫೈಲ್ಸ್ಗಳಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇದೊಂದು ತುಂಬ ಸೆಕ್ಯೂರ್ ಆದ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಫೈಲ್ ಟ್ರಾನ್ಸ್ಫರ್ ಎಲ್ಲ ಮುಗಿದಾದ ನಂತರ ಒಂದು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಒಂದು ಬೆಸ್ಟ್ ಆದ ಒಂದು ಸೆಕ್ಯೂರ್ ಆದ ಅಪ್ಲಿಕೇಶನ್ ಇದಾಗಿರುವಂಥದ್ದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.